ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಪರೀಕ್ಷೆ ಇದೆ, ಓದ್ಕೋ ಚೆನ್ನಾಗಿ ಓದ್ಕೋಬೇಕು, ಆಯ್ತಮ್ಮ. ಹೋಗ್ಬೇಡಿ, ಇವನು ಓದಿ ಒಳ್ಳೆ ವಿದ್ಯಾವಂತನಾಗ್ಬೇಕು. ನಿಮ್ ಹಾಗೆ ಕುಡುಕಾಗೋದು ಬೇಡ ಇವನು. ಎಲ್ಲಿಂದ ತರಲಿ ದುಡ್ಡು? ದಿನವೂ ಇದೇ ಆಯ್ತು ನಿಮ್ದು. ಈ ಹಾಳಾದ ಕುಡಿತದ ಚಟಕ್ ಬಿದ್ದು ದುಡಿಯೋ ಕೂಡ ಹೋಗ್ತಾ ಇಲ್ಲ. ನಾನೊಬ್ಳು ದುಡ್ದು ಹೇಗ್ ಸಂಸಾರ ಸಾಗಿಸ್ಲಿ? ಮನೆಯಲ್ಲಿರೋ ದಿನಸಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ.
ಪಾಪ, ಬೆಳೆಯೋ ಮಗು ಇದು. ಇವನಿ ಕೂಡ ಸರಿಯಾಗಿ ಹೊಟ್ಟೆಗೆ ಹಾಕೋಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಇದನ್ನೆಲ್ಲ ನೋಡೋಕೆ ಯಾಕಪ್ಪ ನನ್ನನ್ನು ಉಳಿಸಿದೀಯಾ? ನನ್ನನ್ನು ಕರ್ಕೋಬಾರ್ದ ದೇವ್ರೆ, ನನ್ನನ್ನು ಯಾವಾಗ ನೋಡಿದ್ರೆ ಕುಡಿತು ಮಜಾ ನಿಂಗೇನ ಗೊತ್ತಾ? ನಾವು ಕುಡಕರೆಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಈ ಗ್ಯಾರಂಟಿ ನಾವಿರೋದ್ರಿಂದ ದೇಶಕ್ಕೆ ದುಡ್ಡು ಬೇಕು, ನಮಗೆ ಹೆಣ್ಣಿರ್ಬೇಕು. ಎಲ್ಲಿಗೆ ಕಣೆ ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದ ರಾಪತ್ತೆಯಲ್ಲ ಕುಂಬತ್ತು. ಓಯ್ ಏನ್ ನೋಡ್ಕೊಂಡಿದ್ದೀರಿಯಲ್ಲ? ಕೊಡ್ತಾರಮ್ಮ ಕೊಡ್ಕಂತೆ ಇಲ್ಲ ಮಗ, ಇದು ದಿನವೂ ಇದ್ದಿದ್ದೆ. ಈ ಸರ್ಕಾರನಾದ್ರೂ ಇದನ್ನ ನಿಲ್ಲಿಸಬಾರ್ದ? ಇರ್ಲಿ ಬಿಡು, ಎಲ್ಲ ನಮ್ಮ ಹಣೆ ಬರಹ. ಮಗ, ಒಳಗಡೆ ಗಂಜಿ ಮಾಡಿಟ್ಟಿದ್ದೀನಿ, ಊಟ ಮಾಡುವಂತೆ ಬಾ. ಹಾಡಿದ ಜೊತೆ ಕುಂತ
ನಗಾಡ್ತಾರೆ. ಶಾಲೆಯಲ್ಲಿ ಶೂ ಇಲ್ಲ ಅಂದ್ರೆ ತರಗತಿಗೆ ಸೇರಿಸ್ಕೊಳ್ಳುವುದಿಲ್ಲ. ನಾನು ಎಷ್ಟು ಚಂದ ಬರೆದ್ರು ನನಗೆ ಗುಡ್ ಹೇಳುವುದಿಲ್ಲ ಅಮ್ಮ. ಅದಕ್ಕೆ ಅಮ್ಮ ನಾನು ನಾಳೆಯಿಂದ ಶಾಲೆಗೆ ಹೋಗುದಿಲ್ಲಮ್ಮ, ಶಾಲೆಗೆ ಹೋಗುದಿಲ್ಲ. ಏನ್ ಮಾಡ್ಲಿ ಮಗ, ನಾನ್ ದುಡ್ದಿರೋ ದುಡ್ಡೆಲ್ಲ ಹೊತ್ತಿನ ಊಟಕ್ಕೂ ಸಾಲ್ತಾ ಇಲ್ಲ. ಆದ್ರೆ ನೀನ್ ಅಳ್ಬೇಡ ಮಗ, ನೀನ್ ಅಳ್ಬೇಡ. ಸಾವುಕಾರ ಹತ್ರ ಹೋಗಿ ಸಾಲನಾದ್ರೂ ಇಸ್ಕೊಂಬಂದು ನಿನಗೆ ಚೆನ್ನಾಗಿರೋ ಬಟ್ಟೆ ಬರೆ ಎಲ್ಲ ತಂದ್ಕೊಡ್ತೀನಿ. ನಿನ್ನನ್ನ ಚೆನ್ನಾಗಿ ಓದಿಸ್ತೀನಿ ಮಗ. ಅಳಬಾರ್ದು, ನೀನ್ ಬೇಕಾಗಿರೋದನ್ನೆಲ್ಲ ಕೊಡಿಸ್ತೀನಿ ಅಮ್ಮ. ನಾನಿದ್ದೀನಿ ಮಗ, ಅಳಬೇಡ. ನಿನಗೆ ಆಟ ಆಡಿ ಸುಸ್ತಾಗಿರ್ಬೋದೇನೋ, ಏನಾದ್ರೂ ಕುಡಿಯೋದಿಕ್ಕೆ ಕೊಡ್ತೀನಿ ಬಾ. ನೀನು ಅಳಬಾರ್ದು. ಎಷ್ಟು ಕುಡಿತಿದ್ದ, ಕುಡಿದು ಗಟಾರಕ್ಕೆ ಬಿದ್ದು ಸತ್ತೇ ಹೋದ. ಹೌದು ಶಾಂತ, ಪಾಪ ಆ ಗಂಗತ್ತೆ ಅವನ್ ಕುಡಿತದಿಂದ ಒಂದಿನಾನು ಸುಖ ಪಟ್ಟಿಲ್ಲ. ದಿನಾಲು ಬಂದು ದುಡ್ಡಿಗೆ ಪೀಡಿಸ್ತಾ ಇದ್ದ, ಹೊಡಿತಿದ್ದ, ಬಡಿತಿದ್ದ, ಒದಿತಿದ್ದ ಕೂಡ. ಹೌದು ಪಾಪ, ಅವಳಾಗಿದ್ದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದಾಳೆ. ಒಂದಿನ ಎಂಕ ಕುಡಿದು ಗಂಗತ್ತೆ ಹೊಟ್ಟೆ ಮೇಲೆ ಒದ್ಬಿಟ್ಟಿದ್ದ. ನೋವಿನಿಂದ 2 ದಿನ ಏಳಲೇ ಇಲ್ಲ ಗಂಗತ್ತೆ. ಆಸ್ಪತ್ರೆಗೆ ಹೋಗ್ಲಿಕ್ಕೂ ಕಾಸಿಲ್ದೆ ಮನೆಯಲ್ಲೇ ಏನೋ ಕಷಾಯ ಮಾಡಿ ಕುಡಿದು ಆರಾಮ್ ಮಾಡ್ಕೊಂಡ್ಲು. ಹೌದು ಶಾಂತ, ಈ ಯಂಕ ತೀರ್ಕೊಂಡಿರೋ ವಿಷಯವನ್ನ ನಾವು ಬೇಗ ಹೋಗಿ ಆ ಗಂಗತ್ತೆಗೆ ತಿಳಿಸಿ ಬಂದ್ಬಿಡೋಣ. ಹೌದೌದು, ಹಾಗೆ ಮಾಡೋಣ. ಹೋಗ್ಬರೋಣ. ಗಂಗತ್ತೆ, ಅರೆ ಶಾಂತ, ಗೀತಾ, ಇಷ್ಟೊಂದು ಅವಸರದಲ್ಲಿ ಯಾವ ಕಡೆ ಹೊರಟಿದ್ದೀರೆ? ಏನ್ ವಿಷಯ? ಗಂಗತ್ತೆ, ನಿಮ್ಮ ಯಜಮಾನ್ರು. ನನ್ನ ಯಜಮಾನ್ರು? ಏನಾಯ್ತು ನನ್ನ ಯಜಮಾನ್ರಿಗೆ? ಯಜಮಾನ್ರು ತೀರ್ಕೊಂಡ್ಬಿಟ್ರು ಗಂಗತ್ತೆ. ಯಾವಾಗ? ಅಲ್ಲೇ ಆ ಗಟಾರದಲ್ಲಿ ಬಿದ್ದು ಸತ್ತೋಗಿದ್ದಾರೆ ಗಂಗತ್ತೆ. ಅಯ್ಯೋ ಗಂಗತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಗಂಗತ್ತೆ, ಮೇಲೇಳಿ. ಆಗಿದ್ದು ಆಗಿ ಹೋಗಿದೆ. ಮುಂದಿನ ವಿಚಾರ ಮಾಡೋಣ. ಮೇಲೇಳಿ ಗಂಗತ್ತೆ. ನನ್ನ ಯಜಮಾನ್ರು ಎಲ್ಲಿದ್ದಾರೆ? ನಾನು ಈಗಲೇ ಅವರನ್ನ ನೋಡ್ಬೇಕು. ಬನ್ನಿ ಗಂಗತ್ತೆ, ತೋರಿಸ್ತೀನಿ.
ಆಹಾ, ಎಂತಹ ಸುಂದರವಾದ ದೃಶ್ಯ! ಸ್ವಚ್ಛಂದವಾಗಿ ಬೆಳೆದು ನಿಂತಿರುವ ಗಿಡಮರಗಳು, ತಂಪಾದ ಗಾಳಿಗೆ ತಲೆದೂಗುತ್ತಿರುವ ತರುಲತೆಗಳು, ಆ ಗಿಡಮರವನ್ನ ತಪ್ಪಿ ಬಳುಕುತ್ತಿರುವ ಬಳ್ಳಿಗಳು, ಬಣ್ಣ ಬಣ್ಣದ ಹೂಗಳಿಂದ ತುಂಬಿರುವ ಹೂವಿನ ಗಿಡಗಳು, ಆ ಹೂವನ್ನ ಆಸ್ವಾದಿಸುತ್ತಿರುವ ದುಂಬಿಗಳು, ದುಂಬಿಗಳ ಇಂಪಾದ ಝೇಂಕಾರ, ಹಕ್ಕಿಗಳ ಚಿಲಿಪಿಲಿ ಗಾನ, ಮನಸ್ಸು ಪುಲಕಗೊಳ್ಳುತ್ತಿದೆ. ನನ್ನ ಎಣಿಕೆಯಂತೆ ನನ್ನ ಕನಸಿನ ರಾಣಿ ನನ್ನ ಆಹ್ವಾನವನ್ನ ಸ್ವೀಕರಿಸಿ ಇಲ್ಲಿಗೆ ಬರಬಹುದೇ? ಕಾದು ನೋಡುತ್ತೇನೆ. ಆಹಾ, ಇದೆಂತಹ ಸುಂದರವಾದ ಸ್ಥಳ! ಈ ಸ್ಥಳಕ್ಕೆ ಬರುತ್ತಿದ್ದಂತೆ ನನ್ನ ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತಾ ಇದೆ. ಈ ಶರೀರ ತೇಲಾಡಿದ ಅನುಭವ ಆಗ್ತಾ ಇದೆ. ಇಂತಹ ಸುಂದರವಾದಂತಹ ಸ್ಥಳಕ್ಕೆ ನನ್ನನ್ನು ಹೊರಹೇಳಿರುವ ಕಾರಣವೇನಿರಬಹುದು? ಕುಮಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಪರಿಮಳ, ನಮ್ಮಿಬ್ಬರ ಓದು ಮುಗಿದು ಕ್ಯಾಂಪಸ್ ಸಿಲೆಕ್ಷನ್ ಕೂಡ ಆಗಿದೆ. ನನ್ನ ಮನದಾಳದ ಭಾವನೆಯನ್ನ ತಮ್ಮಲ್ಲಿ ನಿವೇದಿಸಿಕೊಳ್ಳಬೇಕೆಂದಿದ್ದೇನೆ. ತಮ್ಮ ಅಭ್ಯಂತರವಿಲ್ಲದಿದ್ದರೆ ನಾವಿಬ್ಬರು ಒಬ್ಬರನ್ನೊಬ್ಬರು ಅರಿತುಕೊಂಡಿದ್ದೇವೆ ಅಂದ ಮೇಲೆ ಹೇಳಲು ಸಂಕೋಚವೇಕೆ? ನಾನು ನಿಮ್ಮನ್ನ ಪ್ರೀತಿಸುತ್ತಿದ್ದೀರಾ? ನೀವು ನೋಡುವ ನೋಟದಿಂದಲೇ ಯಾವತ್ತೋ ಅಂದುಕೊಂಡಿದ್ದೆ. ನಾನು ಕೂಡ ನಿಮ್ಮನ್ನ ಪ್ರೀತಿಸುತ್ತಿದ್ದೀರಾ? ನೋಡಿ, ಆ ಬಳ್ಳಿ ಹೇಗೆ ಆ ಮರವನ್ನ ಆಶ್ರಯಿಸಿದೆಯೋ ಹಾಗೆ ಈ ದುಂಬಿ ಹೇಗೆ ಹೂವಿನ ಮಕರಂದವನ್ನ ಹೀರುತ್ತಿದೆಯೋ ಹಾಗೆ ನನಗೂ ಒಂದು ಆಶ್ರಯ ಬೇಕು. ನೀವು ಮರವಾಗಿ ಈ ಬಳ್ಳಿಯ ಆಲಿಂಗನಕ್ಕೆ ಅವಕಾಶ ನೀಡಬಹುದೇ? ಈ ದುಂಬಿಯಾಗಿ ಹೂವಿನ ಮಕರಂದವನ್ನ ಹೀರಬಹುದೇ? ಆದರೆ
ಮನೆಯವರು ಒಪ್ಪಿಗೆ ಕೊಡುವುದಿಲ್ಲವೇ? ನನಗಂತೂ ಆ ಸಮಸ್ಯೆ ಇಲ್ಲ. ನಿಮ್ಮ ಮನೆಯಲ್ಲೂ ಕೇಳಿದ್ರಾಯ್ತು ಬಿಡಿ. ಬೇಡ ಬೇಡ ಬೇಡ, ಖಂಡಿತವಾಗಿಯೂ ಒಪ್ಪೋದಿಲ್ಲ. ಹಾ, ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗೋಣವೇ? ಏನಂತೀರಾ? ಬಹಳ ಬುದ್ಧಿವಂತ ನೀವು. ಈ ನಿಮ್ಮ ನೋಟಕ್ಕೆ ಒಂದು ಸುಮಧುರ ಗಾನವನ್ನ ಹಾಡಬಹುದೇ? ನಿಮ್ಮ ಬಾಳ ಸಂಗಾತಿಯಾಗುವ ನಾನು ಬೇಡವೆನ್ನಲೇ? ಕಣ್ಣು ಕಣ್ಣು ಕಲೆತು ಕಣ್ಣು ಕಣ್ಣು ಕಲೆತು ಮನದ ಆಸೆ ಅರಿತು, ಕಣ್ಣು ಕಣ್ಣು ಕಲೆತು ಮನದ ಆಸೆ ಅರಿತು, ಮಾತೆ ಮೂಕವಾಗಿ ನೀನೇ ಜೀವವಾದೆ. ಮೂಕವಾಗಿ ನೀನೇ ಜೀವವಾದೆ. ನೀನೇ ಒಲಿದು ಬಂದೆ, ಚಂದ್ರನಂತೆ ನೀನೇ ಒಲಿದು ಬಂದೆ. ನಿನ್ನ ಪ್ರೀತಿಯಿಂದ ನಾನೇ ಕರಗಿ ಹೋದೆ. ನಿನ್ನ ಪ್ರೀತಿಯಿಂದ ನಾನೇ ಕರಗಿ ಹೋದೆ. ಈ ಪ್ರೇಮ ನದಿಯಲ್ಲಿ ಈಜಾಡುವ ಆನಂದ ಸವಿಸುವವನಾಗುವ ಈಜಾಡುವ ಬಾನಲ್ಲ ಸವಿಸುತ್ತವನ ಹೊಂದುವ ಪಾರಯನ್ನರಸಿ ಬಾರಯನ್ನರಸ ಪಾರಯನ್ನರಸಿ ಬಾರಯನ್ನರಸ. ಕಣ್ಣು ಕಣ್ಣು ಕಲೆತು ಮನದ ಆಸೆ ಅರಿತು, ಕಣ್ಣು ಮೂಕವಾಗಿ ಜೀವವಾದೆ, ನೀನೇ ಜೀವವಾದೆ. ಅಲ್ವೇ ಗೀತಾ, ಕಾಲ ಕೆಟ್ಟೋಗ್ಬಿಟ್ಟಿದೆ. ಮಾನ ಮರ್ಯಾದೆ ಋಣ ಎಲ್ಲ ಜನರಿಗೆ ಮರ್ತೇ ಹೋಗ್ಬಿಟ್ಟಿದೆ. ಹೌದು ಶಾಂತ, ಏನೇನೋ ಮಾತಾಡ್ತಾ ಇದೀಯಲ್ಲ. ಮಾನ ಮರ್ಯಾದೆ ಅರ್ಥ ಆಯ್ತು, ಆದ್ರೆ ಋಣ ಅಂದ್ರೆ ಏನದು? ಋಣ ಅಂದ್ರೆ ಯಾರು ನಮಗೆ ಉಪಕಾರ ಮಾಡಿರ್ತಾರೋ, ಸಹಾಯ ಮಾಡಿರ್ತಾರೋ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಪ್ರತಿಯಾಗಿ ಅವರಿಗೆ ಉಪಕಾರ ಮಾಡೋದನ್ನ ಋಣ ಅಂತ ಹೇಳ್ತಾರೆ. ಅದೆಲ್ಲ ಸರಿ ಶಾಂತ, ಆದ್ರೆ ಈಗ ಯಾಕೆ ಬಂತು ಈ ವೇದಾಂತ? ಅದೇ ಆ ಗಂಗತ್ತೆ ಇದ್ದಾಳಲ್ಲ, ಅವಳು ಎಷ್ಟು ಕಷ್ಟಪಟ್ಟು ಮಗನನ್ನ ಓದಿಸಿದ್ಲು. ಆದ್ರೂ ಕುಮಾರ ಗಂಗತ್ತೆಗೆ ಗೊತ್ತಿಲ್ದಂಗೆ ಮದುವೆ ಆಗ್ಬಿಟ್ಟಿದಾನಂತೆ. ಹೌದಂತೆ ಶಾಂತ, ನಾನು ಕೇಳಿದೆ. ಪಾಪ ಆ ಗಂಗತ್ತೆ ಎಷ್ಟು ಕಷ್ಟಪಟ್ಟು ಓದಿಸಿದ್ರು ಅಂದ್ರೆ ದಿನಾಲು ಒಬ್ಬಾಕಿನೇ ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಮನೆ ಕೆಲಸನೂ ಮಾಡಿಕೊಂಡು ಹೊಟ್ಟೆ ಬಟ್ಟೆ ಎಲ್ಲ ಕಟ್ಕೊಂಡು ಆ ಕುಮಾರನಿಗೆ ಓದಿಸಿದ್ಲು. ಅವನು ಕೇಳಿದ್ದನ್ನೆಲ್ಲ ಕೊಡ್ಸಿದ್ಲು. ಬೆವರು ಸುರಿಸಿ ಓದಿಸಿ ನೌಕರಿ ಹಿಡ್ಸೋ ಮುಟ ಶ್ರಮ ಪಟ್ಟು ಆ ಹೆತ್ತ ತಾಯಿನೇ ಮರೆತು ಅವರಿಗೆ ಗೊತ್ತಿಲ್ದ ಹಂಗೆ ಮದ್ವೆ ಆಗ್ಬಿಟ್ನಂತೆ. ಏನ್ ಮಾಡ್ಲಿಕ್ಕೂ ಆಗಲ್ಲ, ಕಾಲ ಕೆಟ್ಟ ಹೋಗ್ಬಿಟ್ಟಿದೆ. ತುಂಬಿದ ಮನೆಗಳೆಲ್ಲ ವೃದ್ಧಾಶ್ರಮಗಳಾಗ್ಬಿಟ್ಟಿವೆ. ಇರ್ಲಿ ಬಿಡು, ಹೋಗೋಣ ಬಾ. ನಮ್ಗೆ ಯಾಕೆ ಇದೆಲ್ಲ, ನಡಿ ಹೋಗೋಣ. ಹೋಗೋಣ.
ಹೊಸ ಜನರು ಬರುತ್ತಿಲ್ಲ, ಖಾಲಿ ಕಾಣುತ್ತಲಿಹುದು ಹೊರ ಜಗುಲಿಯು. ದೇವನೊಬ್ಬನೆ ತಾನು ಧ್ಯಾನಸ್ಥನಾಗಿಹನು, ಧೂಳಿನಲ್ಲಿ ಮುಳುಗುತ್ತಿಹುದ ಕೋಣೆಯು. ಹಳೆಯ ಮನೆಯಿಹುದಿಲ್ಲಿ, ಹೊಸ ಜನರು ಬರುತ್ತಿಲ್ಲ, ಖಾಲಿ ಕಾಣುತ್ತಲಿಹುದು ಹೊರ ಜಗುಲಿಯು. ದೇವನೊಬ್ಬನೆ ತಾನು ಧ್ಯಾನಸ್ಥನಾಗಿಹನು, ಧೂಳಿನಲ್ಲಿ ಮುಳುಗುತ್ತಿಹುದ ಕೋಣೆಯು. ಪಾತ್ರೆ ಪಗಡೆಯ ಸರಕು ಮನೆ ತುಂಬ ಕಾಣಿಸದು, ಮೂರು ಮತ್ತೊಬ್ಬರಿಗೆ ಕಡಿಮೆ ಸಾಕು. ಹಿತ್ತಿಲಿನ ದಾರಿಯಲ್ಲಿ ಹಸಿ ಹುಲ್ಲು ಬೆಳೆದಿಹುದು, ಮನೆಯಲ್ಲಿ ಉಳಿದಿಲ್ಲ ಮುದ್ದು ಬೆಕ್ಕು. ಮೆತ್ತಿಯೇರುವ ಏಣಿ ಅಲ್ಲಾಡುತ್ತಿಹುದಿಲ್ಲಿ, ಹತ್ತಿದರೆ ಮೇಲೆಲ್ಲ ಬಿಂಜಲುಗಳೇ. ಅಂಗಳದಿ ನಿಂತಿರುವ ಮರದ ಕಂಬಗಳನ್ನು ಏರಿ ಮಣ್ಣಾಗಿಸುತ್ತಲಿಹುದು ಬರಲೇ. ಮುಖ್ಯದ್ವಾರಕ್ಕೆ ಮಾವಿನೆಲೆಯ ತೋರಣ ಕಟ್ಟಿ ಸಮಯ ಸರಿದಿರಬಹುದು ತಿಂಗಳಾಗಿ. ಬಿಸಿಗಾಳಿ ಮನೆಯೊಳಗೆ ಬೀಸುತ್ತಿರಲಾಗಾಗ ಕಸವಾಗು ತುದುರುವವು ಎಲೆಗಳೊಣಗಿ. ಮಳೆಗಾಲದಲ್ಲಿ ಮನೆಯ ಮಾಡು ಸೋರುವುದೆಂಬ ಚಿಂತೆ ಇದೆ, ಸರಿ ಮಾಡುವವರು ಇಲ್ಲ. ಪಟ್ಟಣದ ಪೊಟ್ಟಣಕ್ಕೆ ತಾರುಣ್ಯ ಸಾಗಿಹುದು, ತೆವಳುತ್ತಿದೆ ವಾರ್ಧಕ್ಯವಿಲ್ಲ. ಅಂಗಳದ ತುದಿಯಲ್ಲಿ ನೆಟ್ಟಿರುವ ತುಳಸಿ ಗಿಡ ನೋಡುತ್ತಿದೆ ಮನೆಯ ನಿಟ್ಟು ಸಿರ ನಿಟ್ಟು. ಗಡಿಯ ಬೇಲಿಯ ಬಳಸಿ ಮಲ್ಲೆ ಅರಳುತ್ತಲಿಹುದು, ಮಾಲೆಯಾಗುವ ಆಸೆಯನ್ನು ಹೊತ್ತು. ಮಾಲೆಯಾಗುವ ಆಸೆಯನ್ನು ಹೊತ್ತು, ಮಾಲೆಯಾಗುವ ಆಸೆಯನ್ನು ಹೊತ್ತು, ಮಾಲೆಯಾಗುವ ಆಸೆಯನ್ನು ಹೊತ್ತು. ಯಾಕೋ ಏನು ತುಂಬಾನೇ ಸುಸ್ತಾಗ್ತಾ ಇದೆ. ಇನ್ಮುಂದೆ ನನ್ನ ಕೈಲಿ ದುಡ್ಕೊಂಡು ತಿನ್ನೋದು ಕೂಡ ಕಷ್ಟ ಆಗ್ಬೋದು. ಅಲ್ಲ, ನನ್ನ ಮಗ ಕುಮಾರ ಒಂದು ಫೋನ್ ಕೂಡ ಮಾಡ್ತಾ ಇಲ್ಲ. ಹೇಗಿದ್ದಾನೋ ಏನು, ಅವನಿಗೆ ಒಳ್ಳೆ ಕೆಲಸ ಸಿಕ್ಕಿದೆಯಂತೆ. ಅಲ್ಲ, ನಾನು ಯಾಕೆ ನನ್ನ ಮಗ ಇದ್ದಲ್ಲಿಗೆ ಹೋಗಿ ಅವನ ಜೊತೆನೇ ಇರಬಾರ್ದು? ನಾನಲ್ಲಿಗೆ ಹೋದ್ರೆ ಅವನಿಗೂ ಸಣ್ಣ ಪುಟ್ಟ ಕೆಲಸದಲ್ಲಿ ಸಹಾಯ ಆಗ್ಬೋದೇನೋ. ಹೌದು, ಇದೇ ಸರಿ. ಇನ್ನು ತಡ ಮಾಡೋದು ಬೇಡ. ನಾನು ನಾಳೆ ಬೆಳಿಗ್ಗೆನೆ ನನ್ನ ಮಗ ಇದ್ದಲ್ಲಿಗೆ ಹೊರಟ್ಬಿಡ್ತೀನಿ. ಹೌದು, ನನ್ನ ಮಗ ಇದ್ದಲ್ಲಿಗೆ ಹೋಗ್ಬಿಡ್ತೀನಿ. ನಾನು ಬೇಗ ಬೇಗ ಎಲ್ಲ ತಯಾರಿ ಮಾಡ್ಕೋಬೇಕು. ನಾಳೆನೆ ಹೊರಟ್ಬಿಡ್ತೀನಿ.
ಅಲ್ವೇ ನಾವು ಅಮ್ಮನಿಗೆ ಹೇಳದೇನೆ ಮದುವೆ ಆಗಿದ್ದೀವಿ. ಪಾಪ ಹೊತ್ತು ಹೆತ್ತು ಬೆಳೆಸಿದ ಜೀವ ಅಲ್ವಾ, ಅದಕ್ಕೆ ಒಂದು ಸಲ ಹೋಗಿ ಅವಳ ಹತ್ರ ಆಶೀರ್ವಾದ ತಗೊಂಡು ಬರೋಣ ಅಲ್ವಾ? ನೀವು ಬೇಕಾದ್ರೆ ಹೋಗ್ ಬನ್ನಿ, ಆದ್ರೆ ಆ ಮುದ್ಕಿನ್ ಮಾತ್ರ ಇಲ್ಲಿ ಕರ್ಕೊಂಡ್ ಬರ್ಬೇಡಿ. ಅಲ್ವೇ ಅದು ಹಾಗಲ್ಲ. ಅದು ಇಲ್ಲ, ಇದು ಇಲ್ಲ. ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಹೇಳೋದನ್ನ ಕೇಳಿ ಅಷ್ಟೇ. ಮಗ ಕುಮಾರ, ಅಮ್ಮ 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 ಅಮ್ಮ, ಹೇಗಿದ್ದೀಯ ಮಗ? ಚೆನ್ನಾಗಿದ್ದೀನಮ್ಮ. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಚೆನ್ನಾಗಿದ್ದೀಯೇನೋ? ಹೌದಮ್ಮ, ಚೆನ್ನಾಗಿದ್ದೀನಿ. ನೀನ್ ಸುದ್ದಿನೇ ಇಲ್ಲ ಅಂತ ನಾನೇ ಬಂದ್ಬಿಟ್ಟೆ ಮಗ. ನೀವಿಬ್ರು ಮದ್ವೆ ಆಗಿರೋ ವಿಷಯನ ಬರ್ತಾ ದಾರಿಲ್ ಕೇಳ್ದೆ. ತುಂಬಾ ಸಂತೋಷ ಆಯ್ತು ಮಗ. ಮಗ, ನನಗೂ ವಯಸ್ಸಾಯ್ತು. ನನ್ನ ಕೈಯಲ್ಲಿ ದುಡ್ಕೊಂಡು ತಿನ್ನೋ ಶಕ್ತಿ ಇಲ್ಲ ಮಗ. ಹಾಗಾಗಿ ನಾನು ನಿಮ್ ಜೊತೆ ಇಲ್ಲೇ ಇದ್ದು ಬಿಡ್ತೀನಿ ಮಗ. ಬೇಡ ಅನ್ಬೇಡ ಕಣೋ. ನಾನು ಇಲ್ಲಿಗೆ ಹೇಳ್ದೆ ಬಂದ್ಬಿಟ್ಟೆ. ನಿನ್ ಹೆಂಡತಿಗೆ ಬೇಜಾರಾಯ್ತೇನೋ? ಮಗ, ನಾನು ನಿಮ್ಮಿಬ್ರಿಗೂ ಏನೂ ತೊಂದರೆ ಕೊಡೋದಿಲ್ಲ. ಕಸ ಮುಸ್ರೆ ಎಲ್ಲ ಮಾಡ್ಕೊಡ್ತೀನಿ. ನಿಮ್ಗೆ ಭಾರ ಆಗಿ ನಾನು ಒಂದಿನ ಕೂಡ ಇರೋದಿಲ್ಲ ಮಗ. ನಿಮ್ಗೆ ಹುಟ್ಟೋ ಮಗುನ ಚೆನ್ನಾಗಿ ನೋಡ್ಕೋತೀನಿ. ಏನಂತೀಯ ಮಗ? ಅಮ್ಮ, ಹಾಗೆಲ್ಲ ಆಡ್ಬೇಡಮ್ಮ. ನೀನು ರೀ ಬನ್ನಿ ಇಲ್ಲಿ ಒಂದ್ಸಲ. ಬಂದೆ, ನಿಮಿಷ ಬಂದೆ. ರೀ ನಾನ್ ನಿಮ್ಗೆ ಏನ್ ಹೇಳಿದ್ದೆ? ಆ ಮುದ್ಕಿನ ಮನೆಗ್ ಸೇರ್ಸ್ಕೊಂಡ್ರೆ ನಾನ್ ಮನೇಲಿ ಇರೋದಿಲ್ಲ ಅಂತ. ಅದು 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 ಇಲ್ಲ, ಇದು ಇಲ್ಲ. ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ನನಗೆ ಬೇರೆ ಮನೆ ಮಾಡ್ಕೊಡಿ. ನೀವಿಬ್ರು ಹಾಯಾಗಿ ಇಟ್ಬಿಡಿ, ಯಾವ ಟೆನ್ಷನ್ ಇಲ್ಲ. ಚೆನ್ನಾಗಿ ಬಾಳಿ ಬದುಕಬೇಕು. ನಾನ್ ತೊಂದರೆ ಕೊಡೋದಿಲ್ಲ. ಅಮ್ಮ
ಸಂಕಷ್ಟದಲ್ಲಿ ಸಿಲುಕಿಟ್ಟಿದ್ದೀನಿ ಅಮ್ಮ, ನಾನು ಸಂಕಷ್ಟದಲ್ಲಿ ಇಲ್ಲ ಮಗ, ನೀನು ನಿನ್ ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿ ಬಾಳಿ ಬದುಕಬೇಕು ಮಗ, ಬದುಕಬೇಕು. ನಾನೇಗೋ ಬದುಕೋತೀನಿ. ಹೋಗ್ತೀನಿ ಮಗ, ಹೋಗ್ತೀನಿ. ಅಮ್ಮ ಹೋಗ್ತೀನಿ ಅಂದ್ಬಿಟ್ಯಾ? ನಿನ್ನ ಬಾಯಲ್ಲಿ ಇಂಥ ಮಾತಲ್ಲ ನಾನು ಯಾವತ್ತೂ ಕೇಳಿಲ್ಲಮ್ಮ. ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ. ಏನ್ ಮಾಡ್ತಾ ಇದೀಯ ಎಂದೇಳು? ಅಮ್ಮ ನನ್ನ ಮೇಲೆ ಬೇಸರಿಸ್ಕೋಬೇಡಮ್ಮ. ಅಮ್ಮ ಇದನ್ನ ಇಟ್ಕೋ ಅಮ್ಮ, ನಿನ್ ಖರ್ಚು ಆಗುತ್ತೆ ಅಮ್ಮ. ಕಳಿಸ್ತಾ ಇರ್ತೇನಮ್ಮ, ಇದನ್ನ ಇಟ್ಕೋ, ಇದನ್ನ ಇಟ್ಕೋ. ಬೇಡ ಮಗ, ಬೇಡ. ಈ ಹಣನ ನೀನೇ ಇಟ್ಕೋ ಮಗ, ನಿನ್ ಹೆಂಡತಿ ಮಕ್ಕಳಿಗಾಗುತ್ತೆ ಮಗ. ನಿನ್ಗೆ ಊರ್ ದೂರ ಬೆಟ್ಟ ಹತ್ರ ಆಗಿದೆ. ಹುಟ್ಸಿದಾನಲ್ಲಪ್ಪ ದೇವ್ರು, ಏನೋ ಒಂದು ದಾರಿ ತೋರಿಸ್ತಾನೆ ಮಗ, ಏನೋ ಒಂದು ದಾರಿ ತೋರಿಸ್ತಾನೆ. ಆದ್ರೆ ನೀನ್ ಚೆನ್ನಾಗಿರ್ಬೇಕು ಮಗ, ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕು. ಅಲ್ವೇ ಶಾಂತ, ಮದ್ವೆ ಆಗ್ದಿದ್ರೂ ಪರವಾಗಿಲ್ಲ ನೋಡು, ಆ ಕುಡಿತದ ಚಟ ಇರೋರನ್ ಮಾತ್ರ ಮದ್ವೆ ಆಗ್ಬಾರ್ದು. ಹೌದೇ ಗೀತಾ? ಪಾಪ ಆ ಗಂಗತ್ತೆ ಆಗ ಆ ಕುಡುಕ ಗಂಡನಿಂದ ಹಿಂಸೆ ಅನುಭವಿಸಿದ್ಲು, ಈಗ ಈ ಮಗನಿಂದ. ಹೌದು, ಈಗ ಇವರಿಗೆ ಮುಂದೆ ನಮಗೂ ಹೀಗಾದ್ರೆ ಅನ್ನೋ ಯೋಚನೆ ಬರೋದೇ ಇಲ್ವಾ? ದೇವರು ಮೇಲಿನಿಂದ ನೋಡ್ತಾ ಇರ್ತಾನೆ. ಅದಕ್ಕೆ ಕುಮಾರ್ನಿಗೆ ಕಿಡ್ನಿ ಫೇಲ್ ಆಯ್ತು. ಅಲ್ಲ, ಹೆಂಡತಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ತಾಯಿನ ಇಟ್ಕೋಬೇಕಾಗಿತ್ತು. ಹೆತ್ತು ತುತ್ತಿತ್ತು ಸಾಕಿದೋಳನ್ನ ಅದು ಹೇಗೆ ಮರೀತಾರೋ ದೇವರಿಗೆ ಗೊತ್ತು.
ಅವನಿಗೆ ಕಿಡ್ನಿ ಫೇಲ್ ಆಗಿರೋ ವಿಷಯ ಗಂಗತ್ತೆಗೆ ಗೊತ್ತಿದೆಯೋ ಇಲ್ಲೋ ನಾವು ಬೇಗ ಹೋಗಿ ತಿಳಿಸಿ ಬಂದ್ಬಿಡೋಣ ಅಲ್ವೇ? ಹೌದೌದು, ಹೇಳಿ ಬರೋಣ. ಹೋಗಿ ಬರೋಣ. ಗಂಗತ್ತೆ, ಗಂಗತ್ತೆ, ಇದೀರಾ ಹೊರಗಡೆ? ಬನ್ನಿ ಒಂದ್ಸಲ. ಯಾರು? ಗಂಗತ್ತೆ, ಓ ಶಾಂತ, ಗೀತಾ, ಗಂಗತ್ತೆ, ಏನ್ರೆ ಈ ಮುದುಕಿನ ನೆನ್ಸ್ಕೊಂಡು ನಮ್ಮನೆ ತನಕ ಬಂದ್ಬಿಟ್ಟಿದ್ದೀರಿ? ಏನ್ ಸಮಾಚಾರ? ಗಂಗತ್ತೆ, ನೀವು ಚೆನ್ನಾಗಿದ್ದೀರಾ? ಇದೀನಿ. ನಿಮಗೆ ಒಂದು ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಹೌದು ಗಂಗತ್ತೆ. ನಿಮ್ಮ ಮಗನಿಗೆ 2 ಕಿಡ್ನಿ ಫೇಲ್ ಆಗಿದೆಯಂತೆ. ಇದರಿಂದ ಅವನ ಕೆಲಸನೂ ಹೋಗಿದೆಯಂತೆ. ದೇವ್ರೇ, ಇದೇನಾಯ್ತು? ಟ್ರೀಟ್ಮೆಂಟಿಗೆ ಅಂತ ಇರೋ ಹಣ ಎಲ್ಲ ಖಾಲಿಯಾಗಿ ತುಂಬಾ ಒದ್ದಾಡ್ತಾ ಇದ್ದಾನಂತೆ ಕುಮಾರ. ಹೌದು ಗಂಗತ್ತೆ, ಅವನಿಗೆ ಕಿಡ್ನಿ ಕೊಡೋರು ಯಾರು ಇಲ್ವಂತೆ. ಆ ಹೆಂಡತಿನೂ ಅವನನ್ನ ನೋಡ್ಲಿಕ್ಕೆ ಬರ್ತಾನೆ ಇಲ್ವಂತೆ ಗಂಗತ್ತೆ. ಹೌದೇ? ಹಾಗಾದ್ರೆ ನನ್ನ ಮಗ ಈಗ ಎಲ್ಲಿದ್ದಾನೆ? ಕೊಡಿ. ಅವನನ್ನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಕೈ ತೊಳ್ಕೊಂಡ್ಬಿಟ್ಟಿದ್ದಾಳಂತೆ ಅವನ ಹೆಂಡತಿ. ನಾನು ಈಗಲೇ ನನ್ನ ಮಗನ್ನ ನೋಡ್ಬೇಕು. ನನ್ನನ್ನ ಆಸ್ಪತ್ರೆ ತನಕ ಬಿಟ್ಟು ಬರ್ತೀರೇನೆ? ಬನ್ನಿ ಕರ್ಕೊಂಡು ಹೋಗು. ಗಂಗತ್ತೆ ಬನ್ನಿ. ನನ್ನ ಮಗನ್ನ ನೋಡ್ಬೇಕು. ಡಾಕ್ಟ್ರೇ, ಡಾಕ್ಟ್ರೇ, ಅಮ್ಮ, ಏನಾಗಿತ್ತು? ಡಾಕ್ಟ್ರೇ, ನನ್ನ ಮಗನಿಗೆ 2 ಕಿಡ್ನಿನೂ ಫೇಲ್ ಆಗಿದೆಯಂತೆ. ಕಿಡ್ನಿ ಕೊಡೋರು ಯಾರು ಇಲ್ವಂತೆ ಡಾಕ್ಟ್ರೇ. ಇದು ನಿಜಾನಾ ಡಾಕ್ಟ್ರೇ? ಹೌದಮ್ಮ, ನಿನ್ನ ಮಗನಿಗೆ 2 ಕಿಡ್ನಿ ಫೇಲ್ ಆಗಿದೆ. ಕಿಡ್ನಿ ಕೊಡೋರು ಯಾರು ಸಿಗ್ತಾ ಇಲ್ಲ. ಬನ್ನಿ ತೋರಿಸ್ತೀನಿ. ಬೇಡ ಡಾಕ್ಟ್ರೇ, ಬೇಡ. ನಾನು ಇಲ್ಲಿ ಬಂದಿರೋ ವಿಷಯನ ನನ್ನ ಮಗನಿಗೆ ಹೇಳೋದು ಬೇಡ ಡಾಕ್ಟ್ರೇ. ಡಾಕ್ಟ್ರೇ, ನನ್ನ ಕಿಡ್ನಿನ ನನ್ನ ಮಗನಿಗೆ ಹಾಕಿ ಅವನ ಪ್ರಾಣನ ಉಳಿಸ್ಬೋದಾ ಡಾಕ್ಟ್ರೇ? ಅಲ್ಲಮ್ಮ, ನಿನಗೂ ವಯಸ್ಸಾಗಿದೆ, ಆಮೇಲೆ ಕಷ್ಟ ಆಗ್ಬೋದು. ಇಲ್ಲ ಡಾಕ್ಟ್ರೇ, ಇದು ಇಂದು ನಾಳೆ ಬಿದ್ದೋಗೋ ಜೀವ. ನಾನು ಬದುಕಿ ಇನ್ನೇನು ಸಾಧಿಸ್ಬೇಕು ಹೇಳಿ ಡಾಕ್ಟ್ರೇ? ನನ್ನ ಮಗನಿಗೆ ನನ್ನ ಕಿಡ್ನಿನ ಹಾಕಿ ಅವ್ರ ಪ್ರಾಣ ಉಳಿಸ್ಕೊಡಿ ಡಾಕ್ಟ್ರೇ. ಆಯ್ತಮ್ಮ, ಕಿಡ್ನಿ ಮ್ಯಾಚ್ ಆಗಬೇಕು. ಕೆಲವು ಪ್ರೊಸೀಜರ್ ಇದೆ, ಟೆಸ್ಟ್ ಮಾಡೋಣ. ಬನ್ನಿ. ಸರಿ ಡಾಕ್ಟ್ರೆ. ಯಾವುದೋ ಪುಣ್ಯಾತ್ಮರು ನನಗೆ ಕಿಡ್ನಿ ಕೊಟ್ಟಿದ್ದಾರೆ. ದೇವರು ಅವರಿಗೆ ಒಳ್ಳೇದು ಮಾಡಲಿ.
ಬಂದೇ ಇಲ್ವಲ್ಲ? ಯಾಕಿರ್ಬೋದು? ಅಲ್ಲೇ ಹೋಗಿ ನೋಡ್ತೀನಿ. ಅಲ್ಲೇ ಹೋಗಿ ನೋಡ್ತೀನಿ. ನಿನ್ ಗಂಡ ಹಾಸಿಗೆ ಹಿಡ್ದಿರ್ಲಿಲ್ಲ ಅಂದ್ರೆ ನಿನ್ ಜೊತೆ ಇಂತಹ ಸುಂದರವಾದ ಸಂಸಾರವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಚಿನ್ನ, ಸಹ ಸುಖವನ್ನ ನೀಡ್ತಾ ಇದೀಯ. ನನ್ನ ಗಂಡ ಇಂದೋ ನಾಳೆನೋ ಹೋಗೋ ಜೀವ ಅದು. ಅವನನ್ನು ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗೆ ನೀವೇ ಜೀವಾಳ. ನೀವಂದ್ರೆ ನನಗೆ ತುಂಬಾ ಇಷ್ಟ. ನೀವು ಸಿಕ್ಕಿರೋದು ನನ್ನ ಪುಣ್ಯ. ಈ ಸಂತೋಷಕ್ಕೆ ಒಂದು ಸವಿಗಾನ ಹಾಡೋಣವೇ? ಖಂಡಿತ. ನನಗೆ ತಕ್ಕ ಶಿಕ್ಷೆ ಕೊಟ್ಬಿಟ್ಟ. ಮುತ್ತುಗೊಡೋಳು ಬಂದಾಗ ತುತ್ತುಗೊಟ್ಟೋಳನ್ನ ಮರಿಬೇಡ ಅಂದ್ಲು. ನಾನದನ್ನ ಕೇಳಿಸ್ಕೊಳ್ಳೇ ಇಲ್ಲ. ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಬಿಟ್ಟ. ನನಗೆ ಕಿಡ್ನಿ ಕೊಟ್ಟವರಿಗೆ
ಒಂದು ಸಲ ಧನ್ಯವಾದ ಅರ್ಪಿಸಿ. ನನ್ನಮ್ಮ ಇದ್ದಲ್ಲಿಯೇ ಹೋಗ್ತೀನಿ, ನನ್ನಮ್ಮ ಇದ್ದಲ್ಲಿಯೇ ಹೋಗ್ತೀನಿ. ಡಾಕ್ಟ್ರೇ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಡಾಕ್ಟ್ರೇ. ದಯವಿಟ್ಟು ಒಂದು ಸಲ ನನಗೆ ಕಿಡ್ನಿ ಕೊಟ್ಟವ್ರು ಯಾರು ಅಂತ ಹೇಳಿ. ಅವರಿಗೆ ಒಂದು ಸಲ ಧನ್ಯವಾದ ಅರ್ಪಿಸಿ ಕೃತಾರ್ಥನಾಗ್ತೇನೆ. ದಯವಿಟ್ಟು ಹೇಳಿ ಪ್ಲೀಸ್. ಆಯ್ತಪ್ಪ, ಹೇಳ್ತೀನಿ. ಈ ಇಳಿ ವಯಸ್ಸಿನಲ್ಲೂ ತುಂಬ ಕಷ್ಟಪಟ್ಟು ದುಡಿದು ತಿನ್ನೋ ಜೀವ ಅದು. ತನ್ನ ಜೀವನೂ ಲಕ್ಷಿಸದೆ ನಿನಗೆ ಕಿಡ್ನಿ ಕೊಟ್ಟಿದ್ದಾಳೆ. ಇವತ್ತು ಅವಳು ಬದುಕು ಕೊನೆಗೊಳ್ತಾ ಇದೆ. ಬಾ, ತೋರಿಸ್ತೀನಿ. ಇವಳೆಯಪ್ಪ ನಿನಗೆ ಕಿಡ್ನಿ ಕೊಟ್ಟಿರೋ ಮಹಾತಾಯಿ. ಭಗವಂತ ನನಗೆ ತಕ್ಕ ಶಿಕ್ಷೆ ಕೊಟ್ಟು ಬಿಟ್ಟ.
ಕಷ್ಟಪಟ್ಟು ಹೊತ್ತು ಹೆತ್ತು ನನ್ನನ್ನ ಬೆಳೆಸಿದ್ಲು. ಹೊಟ್ಟೆ ಬಟ್ಟೆ ಕಟ್ಟೆ ನನ್ನನ್ನ ಸಾಕಿದ್ಲು. ಆದ್ರೆ ನಾನು ಏನು ಮಾಡಿದೆ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರಿಬೇಡ. ಆದ್ರೆ ನಾನು ಅದನ್ನ ಕೇಳಿಸ್ಕೊಳ್ಳೇ ಇಲ್ಲ. ಮಮತೆಯಿಂದ ಮಗ ಇಲ್ಲೇ ಇದ್ದು ಬಿಡ್ತೀನಿ, ಮಗ ಅಂತಂದ ತಾಯಿ ಒಂದು ಹೊತ್ತು ಊಟನೂ ಹಾಕಿದೆ, ಹಾಗೆ ಕಳ್ತಿದೆ. ಭಗವಂತ ನನಗೆ ಶಿಕ್ಷೆ ಕೊಟ್ಬಿಟ್ಟ. ಅಮ್ಮ ಅಮ್ಮ ಕ್ಷಮಿಸ್ಲಿಕ್ಕೆ ನಾನು ಯಾರು? ನನ್ನನ್ನ ಯಾರು ಕ್ಷಮಿಸ್ತಾರೆ? ನನ್ನನ್ನ ಯಾರು ಕ್ಷಮಿಸ್ತಾರೆ? ನನಗೆ ಯಾರಿದ್ದಾರೆ? ನನಗೆ ಯಾರಿದ್ದಾರೆ? ಅಮ್ಮ ಅಮ್ಮ ನಾನು ಎಲ್ಲಿಗೆ ಹೋಗ್ಲಿ? ಅಮ್ಮ ನಾನು ಎಲ್ಲಿಗೆ ಹೋಗ್ಲಿ? ನಾನು ಏನು ಮಾಡ್ಲಿ? ಅಮ್ಮ ನಾನು ಎಲ್ಲಿಗೆ ಹೋಗ್ಲಿ? ನನಗೆ ಯಾರಿದ್ದಾರೆ? ನನಗೆ ಯಾರಿದ್ದಾರೆ? ಅಮ್ಮ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.